ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೆ. ಇವತ್ತು ನಾವು ನೋಡ್ತಿರೋ ವಿಡಿಯೋ ಏನೈತಿ, ಹುಬ್ಬಳ್ಳಿ ಸಮೀಪದ ಗಾಮನಗಟ್ಟಿ ಗ್ರಾಮದ ಮಂಜುನಾಥ್ ಕರೆಪ್ಪ ರಾಯನಗೌಡರು ಇವರ ಮೆಕ್ಕೆಜೋಳದ ಪ್ಲಾಟ. ಇವರು ಸಾವಯವ ಅಥವಾ ಆರ್ಗ್ಯಾನಿಕ್ ಗೊಬ್ಬರವಾದಂಥ ಮಲ್ಟಿಪ್ಲೇಯರ್ ಗೊಬ್ಬರವನ್ನು ಬಳಕೆ ಮಾಡಿ ಇದೇನು ಬೆಳೆ ಕಾಣ್ತದೆ ನಿಮ್ಗೆ ಈ ರೀತಿ ರಿಸಲ್ಟ್ ಬಂದೈತಿ. ಮೆಕ್ಕೆಜೋಳಕ್ಕೆ ಗೊಬ್ಬರ ಜೊತೆ ಮತ್ತು ಸ್ಪ್ರೇ ಮಾಡಿದ್ದರು. ಯಾವ ರೀತಿ ರಿಸಲ್ಟ್ ಬಂದೈತಿ ನೋಡ್ರಿ. ಕಲರ್ ಯಾವ ರೀತಿ ಐತಿ, ಪ್ರತಿಯೊಂದು ದಂಟಿಗೂ ಎರಡೆರಡು ಒಗ್ಗಲೈತಿ, ಎರಡೆರಡು ತೆನೆ ಅದಾವು. ಎಲ್ಲಿ ನೋಡ್ರಿ ಎಷ್ಟು ಅಗಲೈತಿ ನೋಡ್ರಿ, ಒಂದು ರೋಗ ಇಲ್ಲ, ಎಷ್ಟು ಕರಾಗ ಡಾರ್ಕ್ ಗ್ರೀನ್ ಐತಿ ಬಿಳಿ. ಇದು ಮಲ್ಟಿಪ್ಲೇಯರ್ ಗೊಬ್ಬರದ ರಿಸಲ್ಟ. ಪ್ರತಿಯೊಂದು ಸುತ್ತಮುತ್ತ ನೋಡ್ರಿ ನೀವು ಯಾವ ರೀತಿ ಬಂದೈತಿ ನೋಡ್ರಿ, ಯಾವ ರೀತಿ ಐತಿ ಸುತ್ತಮುತ್ತ ನೋಡ್ರಿ. ಇಲ್ಲಿ ಒಂದೊಂದು ಪ್ರತಿಯೊಂದು ದಂಟಿಗೆ ಎರಡೆರಡು ಬಗಲ, ಮತ್ತು ಎಷ್ಟು ಕಲರ್ ಐತಿ, ಎಷ್ಟು ಹೆಲ್ದಿ ಐತಿ ಬೆಳೆ, ಎಷ್ಟು ಎತ್ತರ ಬೆಳೆದೈತಿ ದಂಟ. ಇದರಿಂದ ಮಣ್ಣು ಫಲವತ್ತತೆ ಆಗ್ತೈತಿ, ಜೊತೆಗೆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಎಲ್ಲ ಸಿಗ್ತಾವೆ. ಶೀಘ್ರವಾಗಿ ನಿಮ್ಮ ಮಣ್ಣು ರಾಸಾಯನಿಕ ಮುಕ್ತಾಗಿ ಜೀರೋ ಫಾರ್ಮಿಂಗ್ ಈ ಗೊಬ್ಬರವನ್ನು ಬಳಕೆ ಮಾಡೋದರಿಂದ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎರೆಹುಳು ಸಂಖ್ಯೆ ಹೆಚ್ಚಾಗ್ತೈತಿ. ಎರೆಹುಳು ಸಂಖ್ಯೆ ಹೆಚ್ಚಾತಂದ್ರೆ ನಮ್ಮ ಭೂಮಿ ಫಲವತ್ತತೆಯಾಗಿ ಚಲೋ ಮಾಡ್ತೈತಿ. ದೇವರ ಎರೆಹುಳುವಿಗೆ ಮಣ್ಣು ಕೊರದ ಗೊಬ್ಬರ ಮಾಡುವಂಥ ಶಕ್ತಿ ಕೊಟ್ಟನು. ಆ ಪ್ರೊಸೆಸ್ ನಮ್ಮ ಭೂಮಿ ಒಳಗೆ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ನಿಂತುಬಿಟ್ಟೈತಿ. ಈ ಮಲ್ಟಿಪ್ಲೇಯರ್ ಯೂಸ್ ಮಾಡೋದ್ರಿಂದ ಎರೆಹುಳು ಆ್ಯಕ್ಟಿವೇಟ್ ಆಕಾವ, ಮತ್ತು ಎರೆಹುಳು ಸಂಖ್ಯೆ ಹೆಚ್ಚಾಗಿ ಮಣ್ಣು ಫಲವತ್ತತೆ ಮಾಡ್ತಾವೆ. ಅದರಿಂದ ನಮ್ಮ ಭೂಮಿ ತಾಕತ್ತಾಗ್ತೈತಿ. ಇದನ್ನು ಸತತ 7 ವರ್ಷ ಅಷ್ಟೇ ಬಳಸಿ ಬಿಟ್ಟು ಬಿಡ್ಬೇಕು. 8ನೇ ವರ್ಷದಿಂದ ನೀವು ಯಾವ ಗೊಬ್ಬರ ಹಾಕೋ ಅವಶ್ಯ ಇಲ್ಲ. 3 ವರ್ಷ ಅಷ್ಟೇ ನೀವು ರಾಸಾಯನಿಕ ಗೊಬ್ಬರ ಹಾಕಬೇಕು. ಈ ರೀತಿ ಯೂಸ್ ಮಾಡ್ಕೊಂಡ್ರೆ ಅಂದರೆ ನೀವು ಡ್ರಿಪ್ನ್ಯಾಗ ಕೊಡ್ಬೋದು, ರಾಸಾಯನಿಕ ಗೊಬ್ಬರ ಜೋಡಿ ಬಳಸಿ ಕೊಡ್ಬೋದು, ಮತ್ತು ನೀವು ಹರಿನೀರು ಜೋಡಿ ಬಿಡ್ಬೋದು. ಡ್ರೆಂಚಿಂಗ್ ಸ್ಪ್ರೇ ಯಾವ ರೀತಿ ಬೇಕಾದ ನಡಿತೈತಿ. ಈ ಗೊಬ್ಬರ ಯಾರಿಗಾದರೂ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿರಿ, ನಾನು ನಿಮಗೆ ತಲುಪೋ ವ್ಯವಸ್ಥೆ ಮಾಡ್ತೇನೆ. ಕೃಷ್ಣ ಅರ್ಪಣ ಮಸ್ತು.